ಮನು ಅವರೇ ನಮಸ್ತೆ, ಹೇಗಿದ್ದೀರಾ? ಗೊತ್ತಾಗತ್ತೆ ಗುಂಡಕ್ಕೆ ಮುದ್ದಾಗಿ ಚೆನ್ನಾಗಿದ್ದೀರಾ. ಅಣ್ಣನ ನೋಡಕ್ ಬಂದ್ರಿ, ಖುಷಿ ಆಯ್ತು ನಮಗೆ. 4 ವರ್ಷದಿಂದ ಒಂದು ಬಾಂಡಿಂಗ್ ಜಾಸ್ತಿ. 4 ವರ್ಷದಿಂದ ಜಾಸ್ತಿ ಕಾಂಟ್ಯಾಕ್ಟ್ ಆಗಿರಲಿಲ್ಲ. ಎಲ್ಲೆಲ್ಲಿ ಸ್ವಲ್ಪ ಕೆಲಸ ಮಾಡಿದಾಗ ಸಿಕ್ಕಿದ್ದು, ಮಾತಾಡಿಸ್ತಿದ್ದು ಅಷ್ಟೇ. ಕುಲದಲ್ಲಿ ಕೇಳಿ ಯಾವ್ದೋ ಸಿನಿಮಾ ಮೇಲೆ ಜಾಸ್ತಿ ಬಾಂಡಿಂಗ್. ಅದಾದ್ಮೇಲೆ ಈಗ ಸಿನಿಮಾ ಪಾತ್ರ ಮಾಡಿದ್ರಲ್ಲ ಅವರು. ಅದೇ ಅದಾದ್ಮೇಲೆ ನಮ್ಮ ಬಗ್ಗೆ ಒಂದು ಎಷ್ಟು ಸಿಕ್ಕಾಪಟ್ಟೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಇಂಟರ್ವ್ಯೂದಲ್ಲಿ. ಒಂದು ಸೆಂಟಿಮೆಂಟ್ ನಿನ್ನೆ ಬರ್ಬೇಕಿತ್ತು, ಊರಿಗೆ ಹೋಗಿದ್ದೆ. ಹೇಗೆ ನನ್ ಕೈ ನೋಡಿ ಸಣ್ಣ ಇದೆ, ಈಗ ನಾನು ನೋಡಿದ್ರೆ ಸಣ್ಣ ಆಗಿದ್ದೀರಾ. ಆಯ್ತು, ಅಮ್ಮ ಇಲ್ಲಿ ಅವ್ರಿಗೂ ಲೋ ಬಿ ಪಿ ಇಲ್ಲ, ಜಾಸ್ತಿ ನೀವು ನೋಡಿದ್ರೆ ಗುಡ್ತೇಡಿ ಅಲ್ಲ, ಸಣ್ಣಗಾಗ್ಬಿಟ್ಟು ಅಮ್ಮ. ನಾನು ನನ್ಗಿಂತ 1 ವರ್ಷ ಇಬ್ರಿಗೂ. ಅಮ್ಮ ಅವರು 80 ವರ್ಷ. ಅಪ್ಪಾಜಿ ಯಾವ ಸಿನಿಮಾ ಜಾಸ್ತಿ ಮಾಡಿದ್ರಿ? ಇವ್ರ ಜೊತೆ ಅಲ್ಲ, ಒಂದ್ ಪಾತ್ರ ನೆನ್ಸ್ಕೊಳ್ಳಿ, ಒಂದ್ ಬಿಡಿ ಡೈಲಾಗು. ನೆನ್ನೆ ಎಲ್ಲ ಬಿಟ್ಟಿದ್ದೀರಾ ಡೈಲಾಗು. ಪಾತ್ರ ಮಾಡಿದ್ವಿ. ಗಂಡ ಹೆಂಡತಿ ಪಾತ್ರ ಮಾಡಬಹುದು. ಅವರು ವರ್ಣ ಸಂಕರ ಚಿತ್ರ ಮಾಡಿದ್ವಿ. ಗೋಲ್ಮಾಲ್ ರಾಧಾಕೃಷ್ಣ ಜೋಡಿ ಎಲ್ಲ ಒಟ್ಟಿಗೆ ಮಾಡಿದ್ದು. ಅದಕ್ಕೆ ಕೇಳ್ತಾ ಇದ್ದೀನಿ, ಅವ್ರು ನೆನ್ಪು ಮಾಡ್ಕೊಂಡು ಹೇಳಿ ಅಂತ. ಅವ್ರು ಹೇಳಿ ಒಂಚೂರು ಅಂತ. ಇಲ್ಲ, ರಂಗಭೂಮಿ ಕಲಾವಿದರು. ನಮ್ಮಮ್ಮ ಇವರು ಎಲ್ಲ ಒಟ್ಟಿಗೆ ಆಕ್ಟಿಂಗ್ ಮಾಡ್ತಾರೆ. ನಮ್ಮಮ್ಮ ಇವರು ಸಿನಿಮಾಗಿಂತಲೂ ಮುಂಚೆಯಿಂದ ನಮ್ಮಮ್ಮ ಇವರು ಹೆಂಡತಿ ನಾನು ಒಂದೇ ಒಟ್ಟಿಗೆ ಡ್ರಾಮಾ ಕಂಪನಿಯಲ್ಲಿ ಇದ್ವಿ ಚಿಕ್ಕವರಿದ್ದಾಗ. 11-12 ವರ್ಷದಲ್ಲಿ ಏಳ್ಗೆ ಬಳಕ್ನವ್ರ ಕಂಪನಿಯಲ್ಲಿ ಇದ್ದೀವಿ. ಆಮೇಲೆ ಸರ್ವಮಂಗಳ ನಾಟ್ಯ ಸಭಾ ಮಂಗಳೂರು. ಅವಳು ನಾನು ಬಾಲ್ಮಾನಂದೆ, ಅವಳು ಟಿಪ್ಪು ಮಗ. ಅವಾಗಿಂದ ನಾನವಳು ಬಹಳ ಕ್ಲೋಸ್. ಸಮಾಜಗಳ ಮಾಡ್ತಾ ಇದ್ವಿ. ತುಂಬಾ ಇಷ್ಟಪಟ್ಟಿದ್ದ ಡೈಲಾಗ್ ಯಾವ್ದಪ್ಪಾಜಿ? ಇವ್ರ ಜೊತೆಗೆ, ಮೇಡಮ್ ಜೊತೆಗೆ ಒಳ್ಳೆ ಡೈಲಾಗು, ಒಂದ್ ಒಳ್ಳೇದು ಒಂದು ನೆನ್ನೆಲ್ಲ ಹೇಳಿದ್ರು. ಎಷ್ಟೊಂದು ನೀವು ಇವ್ರ ಜೊತೆ ಜಾಸ್ತಿ ಮಾಡಿದ್ರೆ ಕಾಮಿಡಿ ಆಕ್ಟಿಂಗ್. ಅದಕ್ಕೆ ಹೇಳ್ತಾ ಇದ್ದೀನಿ, ದೊಡ್ಡ ಕ್ಯಾರೆಕ್ಟರ್ ಸಪರೇಟ್. ಹೌದಾ? ದೊಡ್ಡ ಕ್ಯಾರೆಕ್ಟರ್ ಎಲ್ಲ ಒಟ್ಟಿಗೆ ಮಾಡಿದ್ದಾರೆ. ಈ ಕಡೆ ಬಂದ್ಬಿಡಿ, ಯಾರ ಫೋನ್ ಮಾಡಿದ್ದಾರೆ. ಅದು ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಕಂಗಾಲ್ ಮುಖಂಡರು ಯಾವತ್ತೂ ರಂಗವೊಂದು ಕಲಾವಿದನ್ನ ಹ್ಯಾಂಗ್ ಬೆಳೆಸ್ಕೋಬೇಕು ಅಂತ ಹೇಳಿ. ಮುಸ್ರಿ ಕೃಷ್ಣಮೂರ್ತಿ ಅವರಿದ್ದಾರೆ. ಇಲ್ಲ ಅಲ್ಲೇ ಇದೀವಿ. ಇಲ್ಲ ಶಿಫ್ಟ್ ಮಾಡೋದು ಇಲ್ಲ ಅವ್ರ ಬಗ್ಗೆ ನಾವು ಹೇಳೋದಕ್ಕಾಗಲ್ಲ. ಅಲ್ಲೇ ಇರ್ತೀವಿ. ನಾವು ಹೇಳೋದಕ್ಕಿಂತಲೂ ಡಿಗ್ರಿ ಸಾಕು. ನಾವು ಯಾರು ಅಂತ ಗೊತ್ತಾ? ಅವ್ರು ನಂಗೆ ಗೊತ್ತು, ನಾನು ಇಲ್ಲ. ನಿನ್ನೆ ಶ್ರುತಿ ಮೇಡಮ್ ಅವ್ರ ತಂದೆ ಎಲ್ಲ ಬಂದಿದ್ರಲ್ಲ, ಏನ್ ಹಳೇದೆಲ್ಲ ನೆನ್ಪಿಸ್ಕೊಂಡು ನಗಾಡಿದ್ದೆ ನೆನ್ನೆ ಎಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಈಗ ನನ್ ನೋಡೇ ಖುಷಿ. ರಂಗಭೂಮಿಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಆ ಕಷ್ಟದ ಗೆದ್ದು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಯಾವ ಇಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅದು ಅವ್ರಿಗೆ ಗೊತ್ತದು. ಅಲ್ಲ, ಈಗ ನೀವು ನೆನೆಸ್ಕೊಳ್ತಿರಲ್ಲ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ನೀವು ಕಷ್ಟಪಟ್ಟವ್ರು ಎಲ್ಲರೂ ನೆನ್ಸ್ಕೊಂತಾರೆ. ಅದು ಕಲಾವಿದರಾದವ್ರಿಗೆ ಅದು ಬಹಳ ಅದೇ ಶ್ರೀಮಂತಿಗೆ ಅವ್ರ ಹತ್ರ ಇರೋದು. ನಾವು ಹೆಂಗ್ ಬಂದ್ವಿ, ಹೆಂಗ್ ನಾವು ಮರೆಯಲ್ಲ, ಅವರು ಮರೆಯಲ್ಲ, ನಾವು ಮರೆಯೋದು ನಾವು ಮರ್ತಿಲ್ಲ. ಅದಕ್ಕೆ ಇಷ್ಟನವರೆಗೂ ಇದೀವಿ.